ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಚಿಕನ್ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಮಾಡೋದು ಮತ್ತು ಸ್ಪೈಸಿಯಾಗಿರುತ್ತೆ, ಹೋಟೆಲ್ ಸ್ಟೈಲು. ಓಕೆನಾ? ಮೊದಲಿಗೆ ಚಿಕನ್ ತೊಗೊಂಡಿದ್ದೀನಿ. 1/2 kg ಚಿಕನ್ನು, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಟರ್ಮರಿಕ್, ಗರಂ ಮಸಾಲ ಮತ್ತು ಗಿಂಗರ್ ಗಾರ್ಲಿಕ್ ಪೇಸ್ಟ್, 1 ನಿಂಬೆಹಣ್ಣು. ನಾನು ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೊಳ್ತೀನಿ, ಯಾಕೆಂದರೆ 1/2 kg ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ ಹಾಕ್ಕೊತಾ ಇದ್ದೀನಿ. ಇವಾಗ ಮ್ಯಾರಿನೇಟ್ಗೆ ಸ್ವಲ್ಪ ಧನಿಯಾದ ಪೌಡರ್, ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಖಾರದ ಪುಡಿ, ಚಿಲ್ಲಿ ಪೌಡರ್, 1/2 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಗಿಂಗರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಮೊಸರು, ಒಂದು 100 ಗ್ರಾಮ್ ಅಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ಸ್ವಲ್ಪ ಸಾಲ್ಟು ಮ್ಯಾರಿನೇಟ್ ಮಾಡೋದಕ್ಕೆ, 1/2 ನಿಂಬೆಹಣ್ಣು. ಇವನ್ನೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಳ್ತೀನಿ, ಏಕೆಂದರೆ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಮಸಾಲ ಎಲ್ಲ ಸ್ಪ್ರೆಡ್ ಆಗುತ್ತೆ. ಆದಮೇಲೆ ಚಿಕನನ್ನು 1/2 kg ಚಿಕನ್ ತೊಗೊಂಡಿದ್ದೀನಿ. ವಾಶ್ ಮಾಡಿಬಿಟ್ಟು ಸೊಪ್ಪು ಹಾಕೋದ್ರಲ್ಲಿ ಸೋರು ಹಾಕಿದ್ದೀನಿ, ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಇದನ್ನು 1/2 ಅವರು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಬಿಡಿ. ಆವಾಗ ತುಂಬ ಟೇಸ್ಟಿಯಾಗಿ ಎಲ್ಲ ಮಸಾಲ ಎಲ್ಲ ಹಿಡ್ದಿರುತ್ತೆ ಚಿಕನ್ ಪೀಸಸ್ಗೆ. ಇದನ್ನು ನಾನು ಈಗ ಫ್ರಿಡ್ಜಲ್ಲಿ ಇಡ್ತೀನಿ 1/2 ಅವರ್. ನೋಡಿ, ನಾನು ನಿಮ್ಗೆ ತೋರಿಸಿದ್ನಲ್ವ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಈಗ ಫ್ರಿಡ್ಜಿಂದ ತೊಗೊಂಡಿದ್ದೀನಿ. ಫ್ರಿಡ್ಜ್ ಇಲ್ಲ ಅಂದರೆ ಹೊರಗಡೆ ಆದರೂ ಇಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಬೇಗ ಆಗಲಿ ಅಂದ್ಬಿಟ್ಟು. ಇವಾಗ ಮ್ಯಾರಿನೇಟ್ ಆಗಿದೆ. ಇವಾಗ ಅಕ್ಕಿನ 1/2 kg ಅಕ್ಕಿ ತೊಗೊಂಡು 10 ಮಿನಿಟ್ಸ್ ನೆನೆಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಟೂ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ 2 ಟೊಮೊಟೊ ಸಾಕು 1/2 kgಗೆ. ಇದಕ್ಕೆ ಕರಡ್ ಹಾಕ್ತೀವಲ್ವ, ಕರಡಲ್ಲಿ ಮ್ಯಾರಿನೇಟ್ ಆಗಿದೆ, ಮತ್ತು ಲೆಮನ್ ಇದೆಯಲ್ವ ಅದಕ್ಕೋಸ್ಕರ. ಮತ್ತು ಇದು ಇವಾಗ ಚಿಕನ್ ಬಿರಿಯಾನಿಗೆ ಆನಿಯನ್, ಜೀರಿಗೆ ಪುಡಿ, ಸ್ವಲ್ಪ 2 ಟೇಬಲ್ ಸ್ಪೂನ್ ಗೀ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಪ್ಯಾಕೆಟು, ಮತ್ತು 2 ಟೇಬಲ್ ಸ್ಪೂನು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1/2 ಲೆಮನ್ ತೊಗೊಂಡಿದ್ದೀನಿ, ಮತ್ತು 4 ಗ್ರೀನ್ ಚಿಲ್ಲಿ ತೊಗೊಂಡು ಸೆಂಟ್ರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಒಗ್ಗರಣೆಗೆ ಹಾಕೋದಕ್ಕೆ, ಇದು ಗ್ರೈಂಡ್ ಮಾಡಲ್ಲ. ಹಾಗೆ ಗಿಂಗರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ದೀನಿ, ಮನೇಲಿ ಮಾಡಿರೋದು. ಮತ್ತು ಪುದೀನ ಬಿಡಿಸಿಟ್ಕೊಂಡಿದ್ದೀನಿ, ಇದನ್ನು ಕಟ್ ಮಾಡಿಲ್ಲ, ಹಾಗೆ ಕಡ್ಡಿ ಸಮೇತ ಹಾಕ್ತಾಯಿದ್ದೀನಿ. ಇಷ್ಟ ಆಗದಿದ್ರು ಸೈಡ್ಗೆ ಇಡ್ಬೋದು. ಮತ್ತು ಸ್ವಲ್ಪ ಧನಿಯಾದ ಪುಡಿ, ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಚಿಲ್ಲಿ ಪೌಡರ್. ಇವಾಗ ಮೊದಲಿಗೆ ನಾನು ಒಂದು ಕುಕ್ಕರ್ನ ಇಡ್ತಾ ಇದ್ದೀನಿ. ಕುಕ್ಕರ್ ಇಲ್ಲ ಅಂದರೆ ಪಾತ್ರೆಯನ್ನು ಮಾಡ್ಕೋಬೋದು. ಹೀಟ್ ಆಗ್ತಾ ಇದೆ. ಒಂದು 100 ml ಅಷ್ಟು ಆಯಿಲ್ ಹಾಕ್ತಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನೂ ಕಡಿಮೆ ಹಾಕೋತೀನಿ ಅಂದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಂಗ್ರೀಡಿಯೆಂಟ್ ಗೀ ತೊಗೊಂಡಿದ್ದೀನಿ, ಗೀನೂ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಗೀ ಹಾಕಿ ತುಂಬ ಟೇಸ್ಟಾಗಿರುತ್ತೆ. ಕೆಲವರು ಡಾಲ್ಡಾ, ಆರ್ಜಿ ಎಲ್ಲ ಹಾಕ್ಕೊತಾರೆ. ಸೊ ಗೀ ಹಾಕ್ಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು, ಡೈಜೆಷನ್ ಕ್ಲೀನಾಗಿ ಆಗುತ್ತೆ. ಇವಾಗ ಕಾಯ್ತಾಯಿದ್ದೆ. ನಾನು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಆನಿಯನ್ ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಬಾಯ್ಲ್ ಹಾಕ್ಕೊಂಡು
ಇದು ಸ್ಟಾರ್ ಹೂವು ಮರ್ತೋಗ್ಬಿಟ್ಟಿದೆ, ಜ್ಞಾಪಕ ಮಾಡ್ಕೊಂಡು ಹೇಳಿದ್ದೀನಿ. ಜಾಕಾಯಿ, ಕಲ್ಲು ಹೂವು, ಒಂದು ಬೇ ಲೀಫ್, ಇಷ್ಟೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೇಳಬೇಕಾದ್ರೆ ಸ್ವಲ್ಪ ಮರ್ತೋಗ್ಬಿಟ್ಟಿದೆ. ಅದಾದಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋದು, ಇದು 4 ಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆದಮೇಲೆ ಫ್ರೈ ಆಗ್ತಾಯಿದೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದು, ಇದರಲ್ಲೇ ಹಾಕೋದ್ರಿಂದ ಕ್ಲೀನಾಗಿ ಫ್ರೈ ಆಗುತ್ತೆ ಮತ್ತು ಹಸಿ ಸ್ಮೆಲ್ ಇರೋಲ್ಲ. ಮತ್ತು ನಾನು ಆ್ಯಡ್ ಮಾಡ್ಕೊಳ್ತೀನಿ. ಆಮೇಲೆ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಕ್ಲೀನಾಗೆ ಅದು ಬೇಗ ಮ್ಯಾಶ್ ಆಗುತ್ತೆ. ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮತ್ತು ಅದೇ ಮ್ಯಾರಿನೇಟ್ಗೆಲ್ಲ ಎಲ್ಲ ಹಾಕಿದ್ದೀನಿ, ಟರ್ಮರಿಕ್ಕು ಅದೆಲ್ಲ. ಮತ್ತು ಇನ್ನೊಂದ್ಸರಿ ಸ್ವಲ್ಪ ಹಾಕಬೇಕು. ಇದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ಪೂನು ಚಿಲ್ಲಿ ಪೌಡರ್ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಹಾಕ್ಬೇಕು. ಸ್ವಲ್ಪ ಜೀರಿಗೆ ಪೌಡರ್, ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಹಾಕ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡಿರೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಯಾಕೆಂದರೆ ಚಿಕನ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸು ಹೀರ್ಕೊಂಡ್ಬಿಡುತ್ತೆ. ಬಾಯ್ಲ್ ಹಾಕ್ತಾಯಿದೆ, ಫ್ರೈ ಆಗ್ತಾಯಿದೆ. ಸ್ವಲ್ಪ ಗರಂ ಮಸಾಲ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಮತ್ತು ಚಿಕನ್ ಫ್ರೈ ಆಗ್ತಾಯಿದೆ ಅಲ್ವಾ, ಅದು ಆಯಿಲೆಲ್ಲ ಇಟ್ಕೊತಾ ಇದೆ, ಚಿಕನ್ ಫ್ರೈ ಆಗ್ತಾಯಿದೆ. ನಿಮಗೆ ಇವಾಗ ಬೇಕಾದರೆ ನಿಮಗೆ ಎಷ್ಟು ಸಾಲ್ಟ್ ಬೇಕು ನೋಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ಒಂದ್ಸರಿ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಎಲ್ಲ ಕರೆಕ್ಟಾಗಿದೆ ಅಂದರೆ ಹಾಗೆ ಬಿಡ್ಬೋದು. ಸ್ವಲ್ಪ ಕರಡು ಸೇರಿಸ್ತಾಯಿದ್ದೀನಿ. ಕರಡು ಸೇರಿಸೋದ್ರಿಂದ ಚಿಕನ್ ತಿನ್ನೋರಿಗೆ ಹೀಟ್ ಆಗಲ್ಲ ಮತ್ತು ಟೇಸ್ಟಿಯಾಗಿರುತ್ತೆ. ಅನ್ನ ಬಿಡಿಯಾಗಿರುತ್ತೆ, ಯಾವುದೇ ಒಂದಕ್ಕೊಂದು ಜಾಯಿಂಟ್ ಆಗಲ್ಲ. ಕೆಲವರು ಕರಡು ತಿನ್ನಲ್ಲ, ಕರಡು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಗೀ ತಿನ್ನಲ್ಲ ಕೆಲವರು, ಗೀ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ಲು. ನಿಂಬೆಹಣ್ಣು ಅಷ್ಟೇ, ಯಾವಾಗ ಬೇಡ ಅಂತ ಸ್ಕಿಪ್ ಮಾಡ್ಬೋದು, ಬಟ್ ಟೇಸ್ಟಿಯಾಗಿ ಬರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಎಲ್ಲ ಹಾಕೋದು ಮಿಕ್ಸ್ ಕೊಡೋದು.
ನಿಮ್ಗೆ ಗೊತ್ತಿರೋ ಹಾಗೆ ನಾನು ಯಾವಾಗಲೂ ಇದು ವಾಟರ್ನ ಬಿಸಿ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀನಿ. ಈಗ 2 ಗ್ಲಾಸ್ ಅಕ್ಕಿಗೆ ಬಿರಿಯಾನಿ ಮಾಡಬೇಕು ಅಂದರೆ 4 ಗ್ಲಾಸ್ ನೀರು ಹಾಕ್ಬಾರ್ದು, 3.5 ಗ್ಲಾಸ್ ಹಾಕಬೇಕು. ಯಾಕೆಂದರೆ ಇದರಲ್ಲಿ ಮೊಸರು ಅದೆಲ್ಲ ಇನ್ಕ್ಲೂಡ್ ಮಾಡಿರ್ತೀವಲ್ಲ, ಅದು ಜಾಸ್ತಿ ಅನ್ನ ಮಿಡಿ ಮಿಡಿ ಥರ ಆಗಿಬಿಡುತ್ತೆ, ಬಾಯ್ಲ್ ಆಗಿಬಿಡುತ್ತೆ. ಅದಕ್ಕೆ ನೋಡಿ ಇವಾಗ ನಾನು ನೀರು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ 3.5 ಗ್ಲಾಸು. ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಟೇಸ್ಟು ಅದೇ ಟೇಸ್ಟ್ ಇರುತ್ತೆ, ಫ್ಲೇವರು ಚೇಂಜ್ ಆಗೋಲ್ಲ. ಕೆಲವರು ಏನು ಮಾಡ್ತಾರೆ, ತಣ್ಣೀರು ಮಿಕ್ಸ್ ಮಾಡ್ತಾರೆ, ಕೋಲ್ಡ್ ವಾಟ್ರು. ನಾರ್ಮಲ್ ವಾಟರ್ ಮಿಕ್ಸ್ ಮಾಡಿರೋದ್ರಿಂದ ಅದ್ರ ಟೇಸ್ಟ್ ಅದು ಹೊಟ್ಟೋಗ್ಬಿಟ್ಟಿರುತ್ತೆ. ಸ್ವಲ್ಪ ಬಿಸಿ ನೀರು ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಬಾಯ್ಲ್ ಆಗ್ತಾಯಿದೆ, ಒಂದು 5 ಮಿನಿಟ್ಸು ಬಾಯ್ಲ್ ಆಗಲಿ. ಹಾಗೆ ಇವಾಗ ಲಿಡ್ ಮುಚ್ಚಿದೆ, 5 ಮಿನಿಟ್ಸ್ ಆಗಿದೆ, ಇದು ಬಾಯ್ಲ್ ಆಗಿದೆ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ವ. ಈ ಟೈಮ್ನಲ್ಲಿ ನಾವೇನು ಮಾಡಬೇಕು, ರೈಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಹಾಕ್ತಾ ಬರಬೇಕು. ಈಗ ನಾನು ಹಾಕ್ತಾ ಇದ್ದೀನಿ ರೈಸು. ಆಯಿತು, ಕಂಪ್ಲೀಟ್ ಆಯಿತು. ಹಾಕಿ ಈಗ ಸ್ವಲ್ಪ ಮಿಕ್ಸ್ ಮಾಡಬೇಕು ರೈಸ್ ಆದಮೇಲೆ, ಯಾಕೆಂದರೆ ಒಂದೇ ಕಡೆ ಇದ್ಬಿಡುತ್ತೆ, ಅದು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ. 1 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಅದು ಸ್ವಲ್ಪ ಕುದಿ ಬರುತ್ತೆ. ಕುದಿ ಬಂದ ತಕ್ಷಣ ಕುಕ್ಕರ್ ಕ್ಯಾಪ್ ಹಾಕಿದ್ರೆ ಆಯಿತು ಗೈಸ್. ಯಾಕೆಂದರೆ ಫಸ್ಟೇ ಚೆನ್ನಾಗಿ ಕುದ್ದಿದೆ, ಅದಕ್ಕೋಸ್ಕರ. ಇವಾಗ ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಬಬಲ್ಸ್ ಥರ ಕುದಿ ಬರ್ತಾ ಇದೆ. ಇವಾಗ ನಾನು ಏನು ಮಾಡ್ತೀನಿ, ಕುದಿ ಬಂದ ತಕ್ಷಣ ಲಿಡ್ನ ಕ್ಲೋಸ್ ಮಾಡ್ತೀನಿ. ಲಿಡ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬಿಡಿ. ಒಂದೇ ಒಂದು ವಿಸಲ್ ಹಾಕ್ಸಿ, ಕಡಿಮೆ ಲೋ ಫ್ಲೇಮ್ ಇಟ್ಕೊಂಡು, ಫ್ಲೇಮ್ ಕಡಿಮೆ ಮಾಡ್ತಾಯಿದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡು 1 ವಿಸಲ್ ಹಾಕ್ಸಿ ಸಾಕಿ. ಯಾಕೆಂದರೆ ರೈಸು ನೆನೆಸಿಟ್ಕೊಂಡಿದ್ದೀವಲ್ಲ, ಒಂದು ಬಾಯ್ಲಿಗೆ ಕ್ಲೀನಾಗಿ ಬಾಯ್ಲ್ ಆಗಿರುತ್ತೆ, ಬಿರಿಯಾನಿ ಆಗಿರುತ್ತೆ. ಆಯಿತಾ ಗೈಸ್? ಆಗಿದೆ ನೋಡೋಣ ಒಂದ್ಸರಿ. ಅಂದರೆ ಒಂದು ವಿಸಲ್ ಆದಮೇಲೆ 5 ಮಿನಿಟ್ಸ್ ಆದಮೇಲೆ ಈ ಥರ ಗ್ಯಾಸೆಲ್ಲ ಹೋಗಿರುತ್ತೆ. ಸೊ ಆವಾಗ ನಿಧಾನಕ್ಕೆ ಲಿಡ್ ಓಪನ್ ಮಾಡಬೇಕು. ಕಾಣಿಸ್ತಾ ಇರಲಿಲ್ಲ ಹೇಗಾಗಿದೆ ಅಂತ, ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ಅದನ್ನು ಜಸ್ಟ್ ಹಿಂಗೆ ಸ್ಲೋ ಆಗಿ ಮಿಕ್ಸ್ ಕೊಡಿ. ಗೊತ್ತಾಗ್ತಾ ಇರಲಿಲ್ಲ ಪುಡಿ ಆಗಿರೋದು. 1 ವಿಸಲ್ ಹಾಕ್ಸಿ ಸಾಕು ಗೈಸ್. ಇಲ್ಲ ಅದಕ್ಕಿಂತ ಮೊದಲೇನೂ ಓಪನ್ ಮಾಡ್ಬೋದು, ಸ್ವಲ್ಪ ಕೆಳಗಡೆ ಇಳಿಸ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಗೊತ್ತಾಗ್ತಾ ಇರಲಿಲ್ಲ ಎಷ್ಟು ಸ್ಪೈಸಿಯಾಗಿ ಕಾಣಿಸ್ತಾ ಇದೆ. ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ. ಈ ಥರ ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ, ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ಆ ಥರ ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರೈಸ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅದೇ ನಿಮ್ಗೆ ತೋರಿಸೋದಕ್ಕೆ ಚಿಕನ್ನು ಫ್ರೈ ಮಾಡಿರೋದು ಇಟ್ಟಿದ್ನಲ್ಲ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಚಿಕನ್ ಫ್ರೈ ಮತ್ತು ಬಿರಿಯಾನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಕಾಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ರೆಸಿಪಿಗಳನ್ನ ತೋರಿಸೋದಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು.